ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಒಬ್ಬ ಸರ್ಕಾರಿ ಉದ್ಯೋಗಿ ತನ್ನ ಕರ್ತವ್ಯವನ್ನು ನೆರವೇರಿಸದೆ ಭ್ರಷ್ಟಾಚಾರಕ್ಕೆ ಒಳಗಾಗಿ ಸಾಮಾನ್ಯ ಪ್ರಜೆಗಳಾದ ನಮಗೆ ತೊಂದರೆಯನ್ನು ಕೊಡುತ್ತಿದ್ದ ಸಂದರ್ಭದಲ್ಲಿ ಕಾನೂನಲ್ಲಿ ನಾವು ಯಾವ ಕ್ರಮವನ್ನು ಕೈಗೊಳ್ಳಬಹುದು ಎನ್ನುವ ವಿಚಾರವನ್ನು ತಿಳಿಯೋಣ. ನೋಡಿ, ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಬೇಕಾಗತ್ತೆ, ನಮ್ಮ ಕೆಲಸವನ್ನು ಮಾಡಿಸಬೇಕಾಗತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ ಫಿಕ್ಸ್ ಮಾಡಿರುವ ಫೀಸ್ ಅಲ್ಲದೇನೆ ಸರ್ಕಾರಿ ಉದ್ಯೋಗಿ ಎಕ್ಸ್ಟ್ರಾ ದುಡ್ಡನ್ನ ಕೇಳುವುದು ಮತ್ತು ನಾವು ಅಂತಹ ಎಕ್ಸ್ಟ್ರಾ ದುಡ್ಡನ್ನ ಕೊಡುವುದು ಒಂದು ರೂಢಿ ಅಥವಾ ವಾಡಿಕೆಯಾಗಿ ಮಾಡಿಕೊಂಡು ಬಂದ್ಬಿಟ್ಟಿದ್ದೀವಿ. ಆದ್ರೆ ಅಂತಹ ಎಕ್ಸ್ಟ್ರಾ ದುಡ್ಡನ್ನ ಸರ್ಕಾರಿ ಉದ್ಯೋಗಿ ಕೇಳೋದನ್ನ ಭ್ರಷ್ಟಾಚಾರ ಅಂತ ಹೇಳಿ ಕರೆಯಲಾಗುತ್ತೆ. ಇಂತಹ ಭ್ರಷ್ಟಾಚಾರ ಕಾನೂನಲ್ಲಿ ಅಪರಾಧ ಆಗಿರುತ್ತೆ. ಇಂತಹ ಒಬ್ಬ ಸರ್ಕಾರಿ ಉದ್ಯೋಗಿ ಮೇಲೆ ನಾವು ಕರ್ನಾಟಕ ಲೋಕಾಯುಕ್ತಗೆ ದೂರನ್ನು ಸಲ್ಲಿಸಬಹುದಾಗಿರುತ್ತೆ. ಮತ್ತೆ ಇಂತಹ ದೂರನ್ನ ಹೇಗೆ ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು ಎನ್ನುವ ವಿಚಾರ ನೋಡೋದಾದ್ರೆ, ನೋಡಿ, ನೀವು ಗೂಗಲಲ್ಲಿ ಹೋಗಿ ಕರ್ನಾಟಕ ಲೋಕಾಯುಕ್ತ ಅಂತ ಟೈಪ್ ಮಾಡಿದ್ರೆ ಅವ್ರದೇ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಅಲ್ಲಿ ನಮೂನೆ 1 ಮತ್ತು ನಮೂನೆ 2 ಅಂತ ಹೇಳಿ 2 ಫಾರಂಗಳನ್ನ ಬಿಟ್ಟಿದ್ದಾರೆ. ಆ 2 ಫಾರಂಗಳನ್ನ ಭರ್ತಿ ಮಾಡಿ ತಾವು ಕರ್ನಾಟಕ ಲೋಕಾಯುಕ್ತ ಕಚೇರಿಗೆ ನೇರವಾಗಿ ಹೋಗಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಬಹುದು, ಅಥವಾ ಪೋಸ್ಟ್ ಮುಖಾಂತರ ಕೂಡ ಫೈಲ್ ಮಾಡಬಹುದು, ಅಥವಾ ನೀವು ವೆಬ್ಸೈಟ್ ಅಲ್ಲಿ ಆನ್ಲೈನ್ ಮುಖಾಂತರ ಕೂಡ ನಿಮ್ಮ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಬಹುದು. ಕಂಪ್ಲೇಂಟ್ ಫೈಲ್ ಆದ ತದನಂತರದಲ್ಲಿ ಅಂತಹ ಒಬ್ಬ ಸರ್ಕಾರಿ ಉದ್ಯೋಗಿಯ ಮೇಲೆ ಎನ್ಕ್ವೈರಿಯನ್ನ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ಮಾಡಲಾಗತ್ತೆ. ಮತ್ತೆ ಎನ್ಕ್ವೈರಿ ಕಂಡಕ್ಟ್ ಆಗಿ ಆ ಒಂದು ಕೃತ್ಯ ಸಾಬೀತಾದಾಗ ಅವರಿಗೆ ಪನಿಷ್ಮೆಂಟ್ ಕೂಡ ಆಗತ್ತೆ. ಇಂತಹ ಒಂದು ಕ್ರಮವನ್ನು ನಾವು ಕೈಗೊಳ್ಳುವುದರಿಂದ ನಾವು ಭ್ರಷ್ಟಾಚಾರವನ್ನ ತಡೆಗಟ್ಟಬಹುದು ಅಂತ ಹೇಳ್ತಾ ನನ್ನ ಈ ವಿಚಾರವನ್ನ ಮುಗಿಸ್ತೀನಿ. ನೋಡಿ, ನಾನು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ತಮಗೆ ಇಷ್ಟ ಆದಲ್ಲಿ ನ್ಯಾಯ ಕನ್ನಡ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದ.